ಒಬ್ಬ ವ್ಯಕ್ತಿ ಬಹಳ ಪ್ರಾಧಾನ್ಯತೆಯನ್ನು ಪಡೀತಾನೆ ಅಂತಾದರೆ ಅವನಂತ ಎಲ್ಲರೂ ಅವನ ಬಳಿಯೇ ಹೋಗ್ತಾ ಇದ್ದಾರೆ ಅಥವಾ ಅವಳ ಬಳಿಯೇ ಹೋಗ್ತಾ ಇದ್ದಾರೆ ಅವರ ಕೆಲಸ ಕಾರ್ಯಗಳಿಗೆ ಅಂತ ಆದರೆ ಅಥವಾ ಯಾವುದೇ ವಿಚಾರದಲ್ಲಾಗಲಿ ಅಂತಾದರೂ ಸಹ ಅವರು ಎಲ್ಲರನ್ನೂ ತನ್ನತ್ತ ಸೆಳೀತಾ ಇದ್ದಾರೆ, ತನ್ನತ್ತ ಆಕರ್ಷಿಸ್ತಾ ಇದ್ದಾರೆ ಎಲ್ಲರನ್ನೂ ಅಂತ ಅರ್ಥ. ಅಂದರೆ ಏನೋ ಒಂದು ಸೆಳೆಯುವ ಗುಣ ಅವರಲ್ಲಿದೆ ಅಂತ ಅರ್ಥ. ಆ ಸೆಳೆಯುವ ಗುಣ ಇದ್ದವರಿಗೆ ಎಲ್ಲರ ಒಗ್ಗಡವನ್ನು ಆ ಕಡೆ ಹೋಗುತ್ತೆ. ಉದಾಹರಣೆಗೆ ನೀವು ಟೀಚರ್ಸ್ ಫೇವ್ರೆಟ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ. ಅವರು ಯಾರು ಅಧ್ಯಾಪಕಿಯೋ ಅಧ್ಯಾಪಕರೋ ಅವರ ಅತ್ಯಂತ ಪ್ರೀತಿಪಾತ್ರ ಶಿಷ್ಯರು ಅಂತ ಒಂದಿಷ್ಟು ಜನ ಇರ್ತಾರೆ. ಅದು ಹೆಣ್ಣು ಮಕ್ಕಳು ಇರಬಹುದು, ಗಂಡು ಮಕ್ಕಳು ಇರಬಹುದು, ಚಿಕ್ಕ ಮಕ್ಕಳು. ಆ ಮಕ್ಕಳ ಮೇಲೆ ಬರೀ ಫಸ್ಟ್ ರ್ಯಾಂಕ್ ತಗೊಳ್ತಾರೆ ಅಂತನೋ ಚೆನ್ನಾಗಿ ಓದ್ತಾರೆ ಅಂತನೋ ಅಷ್ಟೇ ಅವ್ರ ಮೇಲೆ ಗಮನ ಅಲ್ಲ, ಏನೋ ಅವರಲ್ಲಿ ಒಂದು ಆಕರ್ಷಣಾ ಶಕ್ತಿ ಇರ್ತದೆ, ಅವ್ರ ಮೇಲೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಅಂದರೆ ಯಾರಿಗೆ ಜಾಸ್ತಿ ಆಕರ್ಷಣಾ ಶಕ್ತಿ ಇರ್ತದೆ ಅವ್ರ ಮೇಲೆ ಗಮನ ಹೆಚ್ಚಿರ್ತದೆ, ಖಂಡಿತವಾಗಿಯೂ ಸಹ ಇರ್ತದೆ, ಆಯ್ತಲ್ವ. ಹಾಗೂ ಅವರ ಕೆಲಸ ಕಾರ್ಯಗಳು ಸ್ವಲ್ಪ ಸುಲಭವಾಗಿ ಬೇಗ ಆಗ್ತದೆ. ಸೊ ನಾನು ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರ ಒಂದು ಜನಾಕರ್ಷಣಾ ಶಕ್ತಿಯ ಬಗ್ಗೆ ಮಾತನಾಡಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿ ರೀಚ್ ಆಗೋ ತನಕ. ಯಾಕೆ ಅಂದರೆ ಒಂದು ಪ್ರಮುಖವಾದಂತಹ, ನೀವು ಬಹುಶಃ ಗಮನ ಕೊಟ್ಟಿಲ್ವೇನೋ ಅಂತಹ ವಿಚಾರವನ್ನು ಇವತ್ತು ಎಕ್ಸ್ಪ್ಲೋರ್ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಖಂಡಿತವಾಗಿ. ಯಾಕೆ ಅಂತಂದರೆ ನೋಡಿ, ಪ್ರತಿಯೊಬ್ಬರಿಗೂ ಸಹ ಪ್ರಾಮುಖ್ಯತೆ ವೃದ್ಧಿ ಆಗ್ತಕ್ಕಂಥದ್ದು ಅಥವಾ ಎಲ್ಲರನ್ನೂ ತನ್ನತ್ತ ಆಕರ್ಷಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಈ ಆಕರ್ಷಣೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿರಲ್ಲ, ಬಟ್ ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ ಅದು. ನಾನಾಗಲೇ ವಿದ್ಯಾರ್ಥಿಗಳ ಬಗ್ಗೆ, ಸ್ಕೂಲಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಹೇಳಿದೆ. ನಿಮ್ಮ ಮಕ್ಕಳಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ದರೆ, ಅದು ಬೇಕಾದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಬೇಕಾರಾಗಿರ್ಬೋದು, ಡಿಗ್ರಿ, ಮಾಸ್ಟರ್ ಡಿಗ್ರಿ, PhD ಓದೋರು ಬೇಕಾರಾಗಿರ್ಬೋದು, ಅವರಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ದಾಗ ಸ್ವಲ್ಪ ಅವ್ರ ಮೇಲೆ ಹೆಚ್ಚಿನ ಗಮನ ಬರುತ್ತೆ, ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಅವರಿಗೆ ಸ್ವಲ್ಪ ಓದಲಿಕ್ಕೆ ಅನುಕೂಲ ಆಗುತ್ತೆ, ಸ್ವಲ್ಪ ಹೆಚ್ಚಿನ ಅನುಕೂಲಗಳೇ ಆಗುತ್ತೆ. ಅವ್ರು ಎಷ್ಟು ಸಲ ಕ್ವಶನ್ಸ್ ಕೇಳಿದ್ರು ಉತ್ತರ ಕೊಡ್ತಾರೆ, ಆಯಿತಾ. ಇನ್ನು ಕೆಲವರು ಸ್ಟೂಡೆಂಟ್ಸ್ಗಳು ಕೇಳಿದಾಗ ಏನಾಗುತ್ತೆ, ಇವರು ವಾಪಸ್ ಪ್ರಶ್ನೆ ಕೇಳಿ ಕೂತ್ಕೊಂಡು ಸುಮ್ಮನೆ ಅಂತ ಕೂರಿಸ್ಬಿಡ್ತಾರೆ, ಅವರಲ್ಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂತ. ಇದು ಭಾಳಷ್ಟು ಜನ ಗಮನಿಸ್ಬನ್ನಿ. ವಿದ್ಯಾರ್ಥಿಗಳು ಬಿಡಿ, ನಾನು ನೆಕ್ಸ್ಟ್ ಹೇಳುವಂಥದ್ದು ಉದಾಹರಣೆಗೆ, ಈಗ ನೀವು ಆಯಿತು ಒಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತೀರಾ. ಇಂಟರ್ವ್ಯೂಗೆ ಹೋದಾಗ ಬಹಳಷ್ಟು ರೀತಿಯಲ್ಲಿ ಆಕರ್ಷಣೆಯನ್ನು ಮಾಡಬೇಕಂದ್ರೆ ಎಲ್ಲರನ್ನೂ ತಮ್ಮತ್ತ ಸೆಳೆದಂತಹ ಕ್ಯಾಂಡಿಡೇಟ್ಗೆ ಜಾಬ್ ಬೇಗ ಸಿಗುತ್ತೆ. ಅಥವಾ ಉದ್ಯೋಗ ಸಿಕ್ತು, ಉದ್ಯೋಗದಲ್ಲಿ ಆಲ್ರೆಡಿ ಇದ್ದೀರಾ ಅಂತಂದಾಗಲೂ ನಿಮ್ಮಲ್ಲಿ ತುಂಬ ಜನಾಕರ್ಷಣೆ ಇದ್ದಾಗ ನಿಮ್ಮ ಮೇಲಿನ ಬಾಸ್, ನಿಮ್ಮ ಮೇಲೆ ಕೆಲಸ ಮಾಡ್ತಕ್ಕಂಥ, ನಿಮ್ಮ ಮೇಲಿನ ಹುದ್ದೆಯಲ್ಲಿರ್ತಕ್ಕಂಥವರು ನಿಮ್ಮ ಮೇಲೆ ತುಂಬ ಪ್ರೆಷರ್ ಹಾಕೋದು, ಬೈಯೋದು, ಜಗಳ ಮಾಡೋದು ಮಾಡಲ್ಲ. ಏನೋ ಸ್ವಲ್ಪ ಮಾಡಿಕೊಡಪ್ಪ ಅಂತ ಕೆಲಸಗಳನ್ನು ರಿಕ್ವೆಸ್ಟ್ ಮಾಡಿ ನಿಮ್ಮ ಕೈಲಿ ಮಾಡಿಸ್ತಾರೆ. ಎಲ್ಲೋ ನೀವು ಬೇಜಾರಾಗಬಾರ್ದು ಅನ್ನೋ ಥರ ಬಹಳ ಹುಷಾರಾಗಿ ನಿಮ್ಮನ್ನು, ಯಾಕಂದರೆ ನಿಮ್ಮ ಮೇಲೆ ಹೆಚ್ಚಿನ ಆಕರ್ಷಣೆ ಇದೆ ಅವರಿಗೆ. ವೆರಿ ಗುಡ್, ಇವರು ಒಂದು ಸ್ವಲ್ಪ ನಮ್ಮವರು ಅನ್ನೋದೊಂದು ಬರುತ್ತೆ. ಅಥವಾ ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಜೊತೆ ಕೆಲಸ ಮಾಡೋರು ಕೂಡ ನಿಮ್ಮ ಮೇಲೆ ತುಂಬ ಜಾಸ್ತಿ ಆಕರ್ಷಣೆ ಇದ್ದಾಗ ಏನು ಮಾಡ್ತಾರೆ, ಅವರು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ತುಂಬ ನಿಮಗೆ ಸಹಾಯ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ನಿಮ್ಮ ಬೆನ್ನಿಗೆ ಚೂರಿ ಹಾಕೋದು, ನಿಮ್ಮ ಮೇಲೆ ಪಿನ್ ಇಡೋದು, ನಿಮಗೆ ಜಗಳ ಮಾಡಿಸೋದು, ನಿಮಗೆ ಬಯಸೋದು, ಮೇಲಧಿಕಾರಿಗಳ ಹತ್ರ ಇದಕ್ಕೆಲ್ಲ ಪ್ರಯತ್ನಿಸ್ಲಿಕ್ಕೆ ಹೋಗಲ್ಲ. ಯಾಕೆ, ನಿಮ್ಮದು ತುಂಬ ಒಳ್ಳೆಯವ್ರ ಥರ ನಿಮ್ಮ ಫ್ರೆಂಡ್ಶಿಪ್ ಬೇಕು ಅವರಿಗೆ, ನಿಮ್ಮ ಸ್ನೇಹ ಬೇಕು ಅವರಿಗೆ. ಆ ತರಹ ನಿಮ್ಮನ್ನು ಇಟ್ಕೊಳ್ತಾರೆ. ಯಾಕೆಂದ್ರೆ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ರೆ ಇಟ್ಕೊಳ್ತಾರೆ. ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಕಷ್ಟ. ಅಂದರೆ ಎಲ್ಲರನ್ನೂ ನಗುತ್ತಾ ಚೆನ್ನಾಗಿ ಸನ್ನತ ಸೆಳೆಯುವಂಥದ್ದು ಸ್ವಲ್ಪ ಕಷ್ಟ. ಅವ್ರಿಗೊಂದು ಸ್ವಲ್ಪ ಅವರ ನಡೆ ಬೇರೆ ರೀತಿಲಿರುತ್ತೆ. ಈಗ ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಸೊ ಕುಜಗ್ರಹನಿಗೆ ಅಂದರೆ, ಕುಜ ಅಂದರೆ ಯಾರು, ಅಂಗಾರ, ಕೆಂಡ. ಸ್ವಲ್ಪ ಕೆಂಡದಂಥ ಕೋಪವುಳ್ಳ, ತುಂಬ ಸ್ಟ್ರಿಕ್ಟ್ ಆಗಿರತಕ್ಕಂಥ ವ್ಯಕ್ತಿತ್ವ ಸಾಮಾನ್ಯವಾಗಿ ನಾನು ಮಾತಾಡುವಂಥದ್ದು ವೃಶ್ಚಿಕ ರಾಶಿಯವರದ್ದಾಗಿರುತ್ತೆ. ಸೊ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದ್ದಾಗ, ಅಥವಾ ತುಂಬ ಅಂತ ಹೇಳ್ತೀವಿ, ತುಂಬ ಮೂಡಿ ಫೆಲೋ ಅಂತಲೋ, ಅಥವಾ ನೀವು ತುಂಬ ರಿಸರ್ವ್ಡ್ ಪರ್ಸನಾಲಿಟಿ ಅಂತ ಇದ್ದಾಗ ಹೆಚ್ಚಿನ ಜನ ನಿಮ್ಮತ್ತ ಆಕರ್ಷಿತರಾಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಸೊ ಉದ್ಯೋಗದಲ್ಲಿ ಈಗ ನೀವು ಒಳ್ಳೆ ಪೋಸ್ಟ್ ಇದ್ದಾರೆ, ನಿಮ್ಮ ಕೆಳಗಡೆ ಒಂದಿಷ್ಟು ಜನ ಕೆಲಸ ಮಾಡ್ತಾರೆ ಅಂದರೂ ಸಹ ಅವರಿಗೂ ನಿಮ್ಮತ್ತ ಆಕರ್ಷಣೆ ಇದ್ದರೆ, ನಮ್ಮ ಬಾಸ್ಗೋಸ್ಕರ ನಾವು ಏನು ಮಾಡೋಕ್ಕೂ ರೆಡಿ ಅಂತಾರೆ. ನಮ್ಮ ಲೀಡರ್ ಅವರು ಅನ್ನತ್ರ, ಅಂದರೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಬಂದ್ಬಿಡುತ್ತೆ. ಅಥವಾ ನೀವು ಆ ರೀತಿ ಸೆಳೆದು ಬಿಡ್ತೀರಾ, ಅವ್ರನ್ನ ಆಕರ್ಷಣೆಯತವಾಗಿ ಸೆಳೆದು ಬಿಡ್ತೀರಾ. ಆ ಆಕರ್ಷಣೆ ಬೇಕು. ವೃಶ್ಚಿಕ ರಾಶಿಯವರಿಗೆ ಎಲ್ಲದೂ ಇರುತ್ತೆ, ಬಟ್ ಈ ಆಕರ್ಷಣಾ ಶಕ್ತಿ ಯಾವ ವೃಶ್ಚಿಕ ರಾಶಿಯವರಿಗೆ ಜಾಯ್ನ್ ಆಗುತ್ತಲ್ಲ, ಅವರು ಜೀವನದಲ್ಲಿ ಯಶಸ್ಸನ್ನು ಪಡೀತಾರೆ. ಭಾಳ ಭಾಳ ಅದ್ಭುತವಾದ ವಿಚಾರ. ನೀವು ಎಲ್ಲಿ ಬೇಕಾದ್ರೆ ನೋಡಿ, ಬರೀ ಉದ್ಯೋಗ ಅಂತ ಅನ್ಕೊಬಿಡಿ, ನೀವು ರಾಜಕೀಯದಲ್ಲಿ ನೋಡಿ. ನೀವು ರಾಜಕೀಯದಲ್ಲಿ ತುಂಬ, ಯಾಕೆಂದರೆ ರಾಜಕೀಯದಲ್ಲಿ ಜನಾಕರ್ಷಣೆ ಭಾಳ ಇಂಪಾರ್ಟೆಂಟು ಅಲ್ವಾ. ಇವತ್ತು
ಆವತ್ತಿನ ದಿವಸ ದೊಡ್ಡ 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 ರಾಜಕೀಯ ಧುರೀಣರು ಅನ್ಬಹುದಾ, ಅಥವಾ ನೀವು ಏನೋ ಇವಾಗ ಟಾಪ್ ಟು ಬಾಟಮ್ ನೀವು ರಾಜಕೀಯದ ಲಿಸ್ಟ್ ತಗೊಳ್ಳಿ, ಅಧಿಕಾರದಲ್ಲಿರುವವರು, ಪ್ರತಿಪಕ್ಷದಲ್ಲಿರುವವರು, ಬಹಳಷ್ಟು ಜನ ವೃಶ್ಚಿಕ ರಾಶಿಯವರಿದ್ದಾರೆ. ಅವರು ಬಹಳ ಕಠಿಣವಾದಂತಹ ವ್ಯಕ್ತಿಗಳಾಗಿರ್ತಾರೆ. ಆದರೆ ಈ ಆಕರ್ಷಣಾ ಶಕ್ತಿ ಅವರಲ್ಲಿ ಹೇಗೋ ಸಿಗಾಕೊಂಡು ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸ್ಬಿಡ್ತಾರೆ. ಇನ್ನೂ ಒಂದು ವಿಚಾರವನ್ನು ಹೇಳ್ತಾನೆ, ವೃಶ್ಚಿಕ ರಾಶಿಯವರಿಗೆ ಬೈ ಡಿಫಾಲ್ಟ್ ಮಾರ್ಕ್ ಮಾಡ್ಕೊಳ್ಳಿ, ವೃಶ್ಚಿಕ ರಾಶಿಯವರಿಗೆ ಬೈ ಡಿಫಾಲ್ಟ್ ಕೆಲವಿಷ್ಟು ಅಧಿಕಾರಗಳು ಸಿಕ್ಬಿಡುತ್ತೆ. ಅಂದರೆ ಎಲ್ಲರೂ ನಿಮ್ಮನ್ನ ಅನುಸರಿಸಲೇಬೇಕು, ಅಥವಾ ನೀವು ಹೇಳ್ದಂಗೆ ಕೇಳಬೇಕು, ಅಥವಾ ನಿಮ್ಮನ್ನು ಫಾಲೋ ಮಾಡಬೇಕು, ಅಥವಾ ಆ ರೀತಿ ಒಂದು ಅಧಿಕಾರ ಒಂದು ಸಿಕ್ಬಿಡುತ್ತೆ. ಅದು ಎಂತ ಹೇಳ್ತೀವಿ, ಅಧಿಕೃತ ಅಥವಾ ಅನಧಿಕೃತ, ಏನೋ ಒಂದು ರೀತಿಯಲ್ಲಿ ನಿಮಗೊಂದು ಕಡೆ ಅಧಿಕಾರ ಅಂದ್ರೆ ಪವರ್ಫುಲ್ ಜಾಗಕ್ಕೆ ಹೋಗ್ಬಿಡ್ತೀರಾ ನೀವು, ಆಯ್ತಾ? ಪವರ್ಫುಲ್ ವ್ಯಕ್ತಿಯ ಜೊತೆಗೆ ಕೂತ್ಕೊಬಿಡ್ತೀರಾ ನೀವು. ಸೊ ಅದೇನಾಗ್ಬಿಡ್ತಾವೆ, ನೀವೇ ಪವರ್ಫುಲ್ ವ್ಯಕ್ತಿ ಆಗ್ಬಿಡ್ತೀರಾ. ಸೊ ಜನಾಕರ್ಷಣೆ ಇಲ್ಲ ಅಂತಂದ್ರೂ ಜನ ಅನಿವಾರ್ಯವಾಗಿ ನಿಮ್ಮತ್ತ ಬರುವ ರೀತಿಯಲ್ಲಾಗತ್ತೆ. ಆದರೆ ಅದರ ಜೊತೆಗೆ ಜನಾಕರ್ಷಣೆಯು ಸೇರಿಕೊಂಡು ಬಿಟ್ರೆ, ನಿಮ್ಮಲ್ಲಿ ಜನಾಕರ್ಷಣೆ ಜಾಸ್ತಿ ಆಗ್ಬಿಟ್ರೆ ಆಗ ಇನ್ನೂ ತುಂಬ ಪಾಸಿಟಿವ್, ನೀವು ಕೂಡ ತುಂಬ ಪಾಸಿಟಿವ್ ಫಲಗಳನ್ನು ಅಥವಾ ಅಧಿಕಾರವನ್ನು ತುಂಬ ಚೆನ್ನಾಗಿ ಅನುಭವಿಸ್ಬೋದು. ಅಥವಾ ನೀವು ಆಯಿತು, ನೀವು ವೃಶ್ಚಿಕ ರಾಶಿಯವ್ರು ನೀವು ಜಾಬು ಮಾಡ್ತಾ ಇಲ್ಲ, ರಾಜಕೀಯದಲ್ಲೂ ಇಲ್ಲ, ಮತ್ತೊಂದು ಮಾಡ್ತಾ ಇಲ್ಲ ಅಂದರೂ ಏನಾಗುತ್ತೆ, ನೀವು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥದ್ದಾಗಿದ್ರೂ ಸಹ ನಿಮಗೆ ಜನಾಕರ್ಷಣೆ ಬೇಕು. ನೀವು ಕಠಿಣವಾಗಿ ಮಾತಾಡ್ಲಿಕ್ಕಾಗಲ್ಲ. ನಿಮ್ಮ ಕಸ್ಟಮರ್ಸ್ ಅಂತಿರೋ, ಕ್ಲೈಂಟ್ಸ್ ಅಂತಿರೋ, ಯಾರಂತಿರೋ, ನಿಮ್ಮನ್ನು ಫಾಲೋ ಮಾಡ್ತಾ ಅಥವಾ ನಿಮ್ಮ ಹತ್ರ ನಿಮಗೆ ಬಿಸ್ನೆಸ್ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಬಹಳ ಮೃದುವಾಗಿ, ಬಹಳ ನಗನಗ್ತಾ ಮಾತಾಡಬೇಕು, ಅವ್ರನ್ನ ನಿಮ್ಮತ್ತ ಸೆಳಿಬೇಕಾಗ್ತದೆ. ಆದರೆ ವೃಶ್ಚಿಕ ರಾಶಿಯವರಿಗೆ ಬೈ ಡಿಫಾಲ್ಟ್ ಸ್ವಲ್ಪ ನೀವು ಉಗ್ರ ಸ್ವಭಾವ ಅಥವಾ ಸ್ವಲ್ಪ ಕಠಿಣ ವ್ಯಕ್ತಿಗಳಾದ್ರಿಂದ ವ್ಯಾಪಾರದಲ್ಲಿ ಅಷ್ಟು ಸೂಕ್ತ ವ್ಯಕ್ತಿಗಳಾಗಿರೋದಿಲ್ಲ. ಸೊ ನಿಮ್ಮ ಮಾತಲ್ಲಿ ಕೂಡ ಬಹಳ ವ್ಯತ್ಯಾಸಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಅದು ಬಹಳ ಕಷ್ಟವೂ ಸಹ ನಿಮಗೆ ಮಾಡ್ಕೊಳ್ಳಿಕ್ಕೆ. ಬಿಸ್ನೆಸ್ ಮಾಡಿಸೋದು ವೃಶ್ಚಿಕ ರಾಶಿಯವರ ಕೈನಲ್ಲಿ ಸ್ವಲ್ಪ ಕಷ್ಟದ ವಿಚಾರವೇ. ಎದುರುಗಡೆ ಇರತಕ್ಕಂಥ ಕಸ್ಟಮರ್ ಕ್ಲೈಂಟ್ಗೆ ಏನೋ ಒಂದು ಹಿಂಸೆ ಆಗ್ತಿರುತ್ತೆ, ತೀವ್ರತೆ ಇದನ್ನೆಲ್ಲ ಎಳಿಸ್ಕೋಬೇಕು, ನಾನು ಇದೇ ನಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ವ್ಯಾಪಾರದಿಂದ ಸ್ವಲ್ಪ ದೂರ ಆಗ್ತಾ ಇರುತ್ತೆ, ನಷ್ಟವೂ ಆಗಾಗ ನೋಡಬೇಕಾದ ಪರಿಸ್ಥಿತಿ ಬಂದುಬಿಡ್ತದೆ ವೃಶ್ಚಿಕ ರಾಶಿಯವರಿಗೆ. ಸೊ ವೃಶ್ಚಿಕ ರಾಶಿಯ ವ್ಯಾಪಾರ ಮಾಡ್ತಕ್ಕಂಥವರಾಗಿರಬಹುದು, ವೃಶ್ಚಿಕ ರಾಶಿಯ ಉದ್ಯೋಗ ಮಾಡ್ತಕ್ಕಂಥವರಾಗಿರಬಹುದು, ವ್ಯವಹಾರಗಳು ಮಾಡ್ತಕ್ಕಂಥವರಾಗಿರಬಹುದು, ಅಥವಾ ನೋಡಿ ಕೆಲವು ಉದ್ಯೋಗಗಳು ಇರ್ತದೆ, ಪ್ಲಂಬರ್ ಆಗಿರ್ತಾರೆ, ಅಥವಾ ಎಲೆಕ್ಟ್ರಿಷಿಯನ್ ಆಗಿರ್ತಾರೆ, ಪೇಂಟರ್ ಆಗಿರ್ತಾರೆ. ಅಂದರೆ ಏನೋ ಒಂದು ರಿಪೇರಿ ಮಾಡಿ ಕೊಡ್ತಕ್ಕಂಥವ್ರು, ಏನೋ ಒಂದು ಅವತ್ತಿನ ದಿವಸದ ಕೆಲಸ ಮುಗಿಸ್ಕೊಂಡು ಅದಷ್ಟು ದುಡ್ಡು ತಗೊಂಡು ಹೋಗೋರಾಗಿರ್ತಾರೆ. ಅದು ಸಂಬಳ ಥರನೇ, ಉದ್ಯೋಗವೇ, ಬಟ್ ತಿಂಗಳ ಸಂಬಳ ಅಲ್ಲ, ಆವತ್ತಿನ ದಿವಸ ಕೆಲಸ ಮಾಡಿದ್ರೆ ಅದಷ್ಟು ದುಡ್ಡು ತಗೊಂಡು ಹೋದ ಅಂತ. ಅವ್ರಿಗೂ ಸಹ ಆಕರ್ಷಣೆ ಅನ್ನುವಂಥದ್ದು ಬೇಕಾಗ್ತದೆ ನಿಮಗೆ. ನೀವು ವೃಶ್ಚಿಕ ರಾಶಿಯವರು ಯಾವ ಕೆಲಸ ಮಾಡೋರಾಗಿದ್ರೂ ಸಹ, ನೀವು ಎಂಥ ಚೆನ್ನಾಗಿ ಕೆಲಸ ಮಾಡೋರಾದರೂ ಕೂಡ ನಿಮ್ಮಲ್ಲಿ ಆ ಆಕರ್ಷಣಾ ಶಕ್ತಿ ಇಲ್ಲ ಅಂದರೆ, ನಿಮ್ಮ ಕೈಲಿ ಕೆಲಸ ಮಾಡಿಸಿದಂಥ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇವರು, ಬಟ್ ಇವ್ರನ್ನ ಕರಿಬೇಡ, ನನಗೆ ಯಾಕೋ ನನಗೆ ಅಡ್ಜಸ್ಟ್ ಆಗಿಲ್ಲ, ಇನ್ನೊಬ್ಬನ ಹತ್ರ ಹೋಗೋಣ, ಇನ್ನೊಬ್ಬನಿಗೆ ಹೇಳೋಣ ಕೆಲಸ ಅಂತಾರೆ. ಸೊ ಆಕರ್ಷಣಾ ಶಕ್ತಿ ಇದ್ಬಿಟ್ರೆ ಚೆನ್ನಾಗಿರ್ತಿತ್ತು. ಸೊ ಅಕಸ್ಮಾತ್ ಆಕರ್ಷಣಾ ಶಕ್ತಿ ಇದ್ಬಿಟ್ರೆ, ನೀವು ಅಕಸ್ಮಾತ್ ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ, ಏನಪ್ಪ ಏನ್ರಿ ಹಿಂಗೆ ತಪ್ಪು ಮಾಡಿಬಿಡ್ರಿ, ಆಯ್ತು ಬಿಡಿ ಪರವಾಗಿಲ್ಲ, ಆಗುತ್ತೆ, ಮನುಷ್ಯ ಅಲ್ಲದೆ ಇನ್ನು ಯಾರು ತಪ್ಪು ಮಾಡ್ತಾರೆ, ಆಯ್ತು ಬನ್ನಿ ಒಂದು ಸ್ವಲ್ಪ ರಿಪೇರಿ ಮಾಡಿಕೊಟ್ಬಿಟ್ಟು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ವಿನಃ ಕೆಟ್ಟದಾಗ ಯಾರು ಕಾಲ್ ಮಾಡಿ ಬೈಯಲ್ಲ. ಸೊ ಆಕರ್ಷಣಾ ಶಕ್ತಿ ಬಹಳ ಮುಖ್ಯ. ಎಲ್ಲನೂ ತನ್ನತ್ತ ಸೆಳಿಬೇಕು. ಒಬ್ಬ ಟೀಚರ್ ಆಗಿದ್ರೆ ವಿದ್ಯಾರ್ಥಿಗಳನ್ನೆಲ್ಲ ಸೆಳಿಬೇಕು ತನ್ನತ್ತ. ಒಬ್ಬ ಲಾಯರ್ ಆಗಿದ್ರೆ ಎಲ್ಲರೂ ತನ್ನತ್ತ ಸೆಳಿಬೇಕು. ಈ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆಕರ್ಷಣೆ ಅನ್ನೋದು ಬಹಳ ಮುಖ್ಯ. ನೀವು ಅವಿವಾಹಿತರಾಗಿರ್ಲಿ, ಅವಿವಾಹಿತರಾಗಿದ್ರೆ ಗಂಡು ನೋಡ್ಲಿಕ್ಕೆ ಬಂದ್ರು ಅಥವಾ ಹೆಣ್ಣು ನೋಡ್ಲಿಕ್ಕೆ ಹೋದ್ರಿ, ನೀವು ಎಲ್ಲೇ ಆಗಲಿ ಆಕರ್ಷಣಾ ಶಕ್ತಿ ಇಲ್ಲ ಅಂದ್ರೆ ಅಲ್ಲಿ ಮದುವೆನೇ ಸೆಟ್ ಆಗಲ್ಲ. ಇದು ಯಾಕೋ ನನಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅನ್ನಂಗೆ ಆಗಬಾರ್ದು. ಸೊ ಅದು ಆಕರ್ಷಣಾ ಶಕ್ತಿ ಇರಬೇಕು. ಅದರ ಜೊತೆಯಲ್ಲಿ ಮದುವೆ ಆಗಿರತಕ್ಕಂಥ ಗಂಡ ಹೆಂಡತಿಯ ನಡುವೆ ಆಕರ್ಷಣಾ ಶಕ್ತಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಕಿತ್ತಾಟ, ಜಗಳ, ಮನಸ್ತಾಪ, ಡಿವೋರ್ಸ್ ತನಕ ಹೋಗ್ಬಿಡುತ್ತೆ, ಅಥವಾ ನೆಮ್ಮದಿ ಇಲ್ದಂಗೆ ಆಗ್ಬಿಡುತ್ತೆ ನಿತ್ಯ ಜೀವನದಲ್ಲಿ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತಾರೆ, ಊಟ ಮಾಡಿ ಮಲಗುವಷ್ಟರ ತನಕ ಅಂತ. ಅದು ಕೂಡ ಇಲ್ದಂಗೆ ಆಗ್ಬಾರ್ದು. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಸಪ್ತಮಾಧಿಪತಿ ಶುಕ್ರ, ಬಹಳ ಸುಂದರವಾಗಿರತಕ್ಕಂಥ ದಾಂಪತ್ಯ ಜೀವನವನ್ನು ಅವರು ನಡೆಸಬಹುದಾಗಿರ್ತದೆ. ಅವರ ಲೈಫ್ ಪಾರ್ಟ್ನರ್ ತುಂಬಾ ಜನಾಕರ್ಷಣೀಯ, ಲೋಕಾಕರ್ಷಣೀಯವಾಗಿರ್ತಾರೆ. ಎಲ್ಲರನ್ನೂ ಅವ್ರ ಲೈಫ್ ಪಾರ್ಟ್ನರ್ ನೋಡ್ತಿರ್ತಾರೆ. ಸೊ ಅವರು ಕೂಡ ಸಹ ಅವರ ಲೈಫ್ ಪಾರ್ಟ್ನರ್ಗೆ ಇವರು ಕೂಡ ಏನು ಜನಾಕರ್ಷಣೀಯವಾಗಿದ್ರೆ, ಲೋಕಾಕರ್ಷಣೀಯವಾಗಿದ್ರೆ ಅವರವರ ದಾಂಪತ್ಯ ಚೆನ್ನಾಗಿರ್ತದೆ. ಸೊ ಅದರಿಂದ ಅವರವರ ಮಧ್ಯೆ ಆಕರ್ಷಣೆ ಇರಬೇಕು ಗಂಡ ಹೆಂಡತಿಯ ನಡುವೆ. ಸೊ ಅದರಿಂದ ಅಲ್ಲಿಯೂ ಸಹ ಆಕರ್ಷಣೆ ಬೇಕು. ಫ್ರೆಂಡ್ಸ್ ನಡುವೆ ಆಕರ್ಷಣೆ ಬೇಕು. ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ರೀ, ಯಾಕೋ ನಂತರ ಮಾತಾಡ್ತಾ ಇಲ್ಲ, ನನ್ನ
ನನ್ನ ಕಾಲ್ಸ್ ಅಟೆಂಡ್ ಮಾಡ್ತಾ ಇಲ್ಲ, ನನ್ನನ್ನು ದೂರ ಮಾಡ್ತಾ ಇದ್ದಾರೆ, ನನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದಾರೆ, ಕಾಲಲ್ಲಿ ಬ್ಲಾಕ್ ಮಾಡಿದ್ದಾರೆ, ಏನಾಗುತ್ತೆ ಆ ಸ್ನೇಹ ಅನ್ನುವಂಥದ್ದು ಬಿಟ್ಟು ಹೋಗ್ತದೆ. ಸೊ ಬಹಳಷ್ಟು ಜನಕ್ಕೆ ಆಸೆ ಇರ್ತದೆ ನಮ್ಮ ಸ್ನೇಹ ಕಂಟಿನ್ಯೂ ಆಗಬೇಕು, ನಮ್ಮ ಮದುವೆ ಇರುವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೆಲ್ಲ ತೊಲಗಿ ಹೋಗಿ ನಮ್ಮ ಒಂದು ಸ್ನೇಹ ಮುಂದುವರಿಬೇಕು ಅಂತ. ಬಟ್ ಈ ಆಕರ್ಷಣೆ ಕೊರತೆಯಿಂದಾಗಿ ಎಲ್ಲ ಸಮಸ್ಯೆ ಆಗ್ತದೆ. ಜೊತೆಗೆ ಏನು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೂ ಸಹ ಈ ಒಂದು ಸಮಸ್ಯೆ ಜಾಸ್ತಿ ಎಂತ ಆಗ್ಬಿಡ್ತದೆ, ಲಾಸ್ಗೆ ಕಾರಣ ಆಗ್ಬಿಡ್ತದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು. ಹೀಗೆ ಜನಾಕರ್ಷಣೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವಶ್ಯಕತೆ ಇರ್ತದೆ. ಇಂತಹ ಜನಾಕರ್ಷಣೆಯನ್ನ ವೃಶ್ಚಿಕ ರಾಶಿಯವರು ಅತ್ಯಂತ ಪ್ರಮುಖವಾಗಿ ಪಡೆದುಕೊಳ್ಳಬೇಕು ಅಂದರೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಜನಾಕರ್ಷಣೆಯನ್ನು ಈ ನೋಡಿ, ಈ ವಿಡಿಯೋ ಎಂಡ್ನಲ್ಲಿ ನಾನು ನಿಮಗೊಂದು ಅದ್ಭುತವಾದಂತಹ ಮಂತ್ರವನ್ನು ಹೇಳ್ತೇನೆ. ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ ಅಂತ. ಆ ಎಲ್ಲ ಮೂರು ಲೋಕಗಳನ್ನು ನಿಮ್ಮತ್ತ ಸೆಳೆಯುವ ಶಕ್ತಿ ಕೊಡತಕ್ಕಂಥ ಮಂತ್ರ ಅದು, ಆಯ್ತಲ್ವಾ? ಆ ಮಂತ್ರವನ್ನು ಕೇಳಿದ್ರೆ, ಶ್ರವಣ ಮಾಡ್ತಾ ಇದ್ರೆ ದಿನ ಒಂದು 108 ಬಾರಿ ಅದ್ಭುತವಾದ ಆಕರ್ಷಣಾ ಶಕ್ತಿ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ಇನ್ನೂ ವಿಶೇಷವಾದ ಪರಿಹಾರಗಳನ್ನ ತಿಳಿಸ್ತೇನೆ. ಸುಲಭವಾದ ಪರಿಹಾರಗಳು ಮೊದಲು ತಿಳಿಸ್ತೇನೆ. ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಅವರಲ್ಲಿ ಆಕರ್ಷಣಾ ಶಕ್ತಿ ವೃದ್ಧಿಯಾಗಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಅವ್ರಿಗೆ ಬೇಕಾಗಿರತಕ್ಕಂಥದ್ದು ಚಂದ್ರ ಅಥವಾ ಈಶ್ವರನ ಆರಾಧನೆ ಬೇಕಾಗ್ತದೆ. ಯಾಕೆಂದರೆ ಅವರ ರಾಶಿಯಲ್ಲಿ ಚಂದ್ರ ನೀಚ ಸ್ಥಿತಿಯಲ್ಲಿರ್ತಾನೆ. ಚಂದ್ರ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುವ ಶಕ್ತಿಯುಳ್ಳಂಥವನು ಅಲ್ಲವೇ? ಸೊ ಅದರಿಂದ ಅಂತಹ ಚಂದ್ರ ವೃಶ್ಚಿಕ ರಾಶಿಯವರಿಗೆ ಅಂದರೆ ಆ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರೋದ್ರಿಂದ ಸ್ವಲ್ಪ ಅವರಿಗೆ ಅಧಿಕಾರ ಅದ್ಭುತವಾಗಿದ್ದರೂ ಜನಾಕರ್ಷಣೆ ಸ್ವಲ್ಪ ಕಮ್ಮಿ ಆಗಿರ್ತದೆ. ಸೊ ಆ ಜನಾಕರ್ಷಣೆ ಅವ್ರಿಗೆ ಸೇರಬೇಕು ಅಂದರೆ ಈಶ್ವರನ ಆರಾಧನೆ ಮಾಡಬೇಕು. ಈಶ್ವರನ ಆರಾಧನೆಯನ್ನ ಯಾವ ವೃಶ್ಚಿಕ ರಾಶಿಯವರು ಮಾಡ್ತಾರೋ ಅವರಲ್ಲಿ ಜನಾಕರ್ಷಣೆ ಅದ್ಭುತವಾಗಿ ಇರ್ತದೆ. ಅದರಲ್ಲಿ ತುಂಬ ಸುಲಭವಾದಂತಹ ಮಾರ್ಗಗಳನ್ನು ಹೇಳ್ತೇನೆ. ನೀವು ಪ್ರತಿ ತಿಂಗಳು ನಿಮಗೆ ತ್ರಯೋದಶಿ ತಿಥಿ ಯಾವಾಗ ಬರ್ತದೆ ಅಂತ ನೋಡ್ಕೊಳ್ಳಿ. ಆ ತ್ರಯೋದಶಿ ತಿಥಿಯಂದು ಈಶ್ವರನಿಗೆ ನೀವು ಬಿಲ್ವಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಸಿ ಒಂದು 3 ಬಿಲ್ಪತ್ರೆಗಳನ್ನು, ಒಂದು ಬಿಲ್ಪತ್ರೆಯಲ್ಲಿ 3 ದಳ ಇರಬೇಕು, ಇಂಟು 3 ಅಂದರೆ 9 ಆಗ್ತಾ ಇದೆ ಅಲ್ಲಿ. ಸೊ 3 ಬಿಲ್ಪತ್ರೆಯನ್ನು ಆ ಈಶ್ವರನಿಗೆ ಅಷ್ಟೋತ್ತರ ಪೂಜೆ ಮಾಡಿದ ತ್ರಯೋದಶಿ ತಿಥಿಯಂದು ಈಶ್ವರನಿಗೆ ಅಷ್ಟೋತ್ತರ ಪೂಜೆ ಮಾಡಿದ ಬಿಲ್ವ ಪತ್ರೆಯನ್ನು 3 ಪತ್ರೆಗಳನ್ನು ನಿಮ್ಮ ಜೇಬಲ್ಲಿ ಇಟ್ಕೊಂಡು ಓಡಾಡಿ. ಎಲ್ಲ ಜನ ನಿಮ್ಮ ಆಕರ್ಷಿತರಾಗಿ ಚೆನ್ನಾಗಿರ್ತಾರೆ, ಯಾರು ಮಾತ್ರ ಜಗಳ ಮಾಡ್ಲಿಕ್ಕೆ ಬರಲ್ಲ. ಅಷ್ಟೇ ಅಲ್ಲ, ಒರಿಜಿನಲ್ ಭಸ್ಮ ಆಗಿರ್ಬೇಕು. ಅಂದರೆ ಸಗಣಿಯ ಬೆರಣಿಯನ್ನು ಸುಟ್ಟು ಮಾಡಿದ ಭಸ್ಮ. ಈಗ ನಮಗೇನು ಹೋಮಕ್ಕೆ ಸಂಕಲ್ಪ ಸೇವೆ ಕೊಡ್ತಾರೆ ಅವರಿಗೆಲ್ಲ ಕಳಿಸುವ ಭಸ್ಮ, ನಾವು ನಾಟಿ ಹಸುವಿನ ಸಗಣಿಯನ್ನು ಬೆರಣಿ ಮಾಡಿ ಅದರಲ್ಲಿ ಹೋಮ ಮಾಡಿ ಆ ಹೋಮದ ಭಸ್ಮವನ್ನು ನಾವು ಕಳಿಸ್ಕೊಡ್ತೇವೆ. ಅದೇ ಥರದ ಭಸ್ಮವನ್ನು ಈಶ್ವರರಿಗೆ ಅದರಲ್ಲಿ ಏನು ಭಸ್ಮಾರ್ಚನೆಯನ್ನು ಮಾಡಿ ಈ ಅಮಾವಾಸ್ಯೆ ದಿವಸ ಈಶ್ವರನಿಗೆ ವೃಶ್ಚಿಕ ರಾಶಿಯವರು ಭಸ್ಮದಲ್ಲಿ ಅರ್ಚನೆ ಮಾಡಿ ಆ ಭಸ್ಮವನ್ನು ಹಣೆಗೆ ಹಚ್ಕೊಂಡು ಓಡಾಡಿದಾಗ ಜನಾಕರ್ಷಣೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ವೃಶ್ಚಿಕ ರಾಶಿಯವರು ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಆ ಪಂಚಾಕ್ಷರಿ ಮಂತ್ರವನ್ನು ಎಷ್ಟು ಜಾಸ್ತಿ ಜಪ ಮಾಡಿದ್ರು ಅಷ್ಟು ಅವರು ಲೋಕಾಕರ್ಷಣೀಯವಾಗಿರ್ತಾರೆ. ಏಕೆಂದರೆ ಆ ಚಂದ್ರನನ್ನು ಈಶ್ವರ ಬಹಳ ಅದ್ಭುತವಾಗಿ ಆ ಚಂದ್ರ ದೋಷವನ್ನು ಪರಿಹಾರ ಮಾಡ್ತಾನೆ, ನೀಚತ್ವ ದೋಷವನ್ನು ಪರಿಹಾರ ಮಾಡ್ತಾನೆ. ಅನ್ನದಾನ ಮಾಡುವಂತಹ ಪ್ರತಿಯೊಬ್ಬ ವೃಶ್ಚಿಕ ರಾಶಿ, ಅದು ಸೋಮವಾರಗಳಲ್ಲಾದರೂ ಇನ್ನೂ ವಿಶೇಷ, ಸೋಮವಾರಗಳಲ್ಲಿ ಅಥವಾ ಯಾವುದೇ ವಾರಗಳಲ್ಲಾಗಲಿ ವಿಶೇಷವಾಗಿ ಸೋಮವಾರ ಅನ್ನದಾನವನ್ನು ಮಾಡತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದಂತಹ ಜನಾಕರ್ಷಣೆ ಇರ್ತದೆ. ಹಾಲಿನಲ್ಲಿ ಈಶ್ವರನಿಗೆ ಸೋಮವಾರದಂದು ರುದ್ರಾಭಿಷೇಕ ಮಾಡಿಸುವಂತಹ ಕಂಟಿನ್ಯೂಟಿಯಾಗಿ ಮಾಡಿಸ್ತಾ ಇರತಕ್ಕಂಥ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ಲೋಕಾಕರ್ಷಣೆ, ಅಂದರೆ ಎಲ್ಲ ಜನರು ಅವರತ್ತ ಆಕರ್ಷಣೆ ಆಗುವಂತಹ ಸಾಧ್ಯತೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಮೊದಲೇ ಹೇಳಿದಂತಹ ಒರಿಜಿನಲ್ ಭಸ್ಮ ಹಾಗೂ ಆ ಬಿಲ್ವಪತ್ರೆಯ 3 ಎಳೆಗಳು, ಅದರಲ್ಲಿ ಶಿವಾಷ್ಟೋತ್ತರದಿಂದ, ಅದರಲ್ಲೂ ಕೂಡ ರುದ್ರ ತ್ರಿಶತಿ ಅಂತ ಬರುತ್ತೆ. ತ್ರಯೋದಶಿಯಂದು ರುದ್ರ ತ್ರಿಶತಿ ಮಂತ್ರಗಳಿಂದ ಬಿಲ್ವಪತ್ರೆಯಿಂದ ಈಶ್ವರನಿಗೆ ಅರ್ಚನೆ ಮಾಡಿ ಅದರಲ್ಲಿ 3 ಬಿಲ್ವಪತ್ರೆ, ಅದರಲ್ಲಿ ಯಾವುದು ಹರಿದಿರಬಾರ್ದು, ಅದು ಚೆನ್ನಾಗಿರೋ ಬಿಲ್ವಪತ್ರೆಯನ್ನು ನೀವು ಜೇಬಲ್ಲಿ ಹಾಕ್ಕೊಂಡು ತಿರುಗ್ತಾ ಇದ್ದರೆ ನಿಮ್ಮ ಹತ್ರ ಅದಿದ್ದರೆ ಅದ್ಭುತವಾಗಿ ಜನ ನಿಮ್ಮತ್ತ ಆಕರ್ಷಿತರಾಗ್ತಾರೆ. ಅಷ್ಟು ಪವರ್ ಇರ್ತದೆ. ಅದು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದಂಥ ಪ್ರತಿಫಲ ಇದು, ಅಂದರೆ ವಿಶೇಷವಾದ ಫಲ ಇದು. ಇದಲ್ಲದೆ ಇನ್ನೂ ಅದ್ಭುತವಾದಂತಹ ತ್ರಿಶಕ್ತಿ ಇರುವ ಒಂದು ಏನು ವಿಶೇಷ ಪರಿಹಾರ ವೃಶ್ಚಿಕ ರಾಶಿಯವರಿಗೆ ಯಾವುದಪ್ಪ ಅಂದರೆ
ಜೂನ್ 11ನೇ ತಾರೀಕು ಬುಧವಾರದಂದು ಬಹಳ ವಿಶೇಷವಾದಂತಹ ಪೂರ್ಣಿಮೆ. ಅವತ್ತು ವಟ ಸಾವಿತ್ರಿ ವ್ರತ ಸಹ ಇದೆ. ಅದು ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಅದ್ಭುತವಾದಂತಹ ಮಂತ್ರ. ಅದು ಈ ವಿಡಿಯೋ ಎಂಡಲ್ಲಿ ಸಹ ನಿಮಗೆ ಆ ಮಂತ್ರ ಸಿಗ್ತದೆ. ಅದು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸುವ ಶಕ್ತಿ ಇರತಕ್ಕಂಥ ಅದ್ಭುತವಾದಂತಹ ಮಂತ್ರ. ಸೊ ಆ ಮಂತ್ರದಿಂದ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಷ್ಟೇ ಅಲ್ಲ, ಕಳೆದುಕೊಂಡದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೋಸ್ಕರವಾಗಿ ಅದ್ಭುತವಾದಂತಹ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನೋಡಿ, ವಿಶೇಷವಾದಂಥ ಹೋಮಗಳು ಮಾಡಬೇಕಾದ್ರೆ ವಿಶೇಷವಾದ ಪ್ರಸಾದವನ್ನು ಕೊಡಲೇಬೇಕು. ಆದ್ದರಿಂದ ನಾವು ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಉಂಗುರವನ್ನು ನಾವು ನನ್ನ ಬ್ಯಾಕ್ ಡ್ರಾಪಲ್ಲಿ ಕಾಣಬಹುದು. ಇಲ್ಲಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಸಹ ನೋಡಬಹುದು. ಇದರಲ್ಲಿ 3 ವಿಶೇಷವಾದಂಥ ದ್ರವ್ಯಗಳಿದೆ. ಒಂದು ಅತ್ಯಂತ ಸೂಕ್ಷ್ಮವಾದ ಚಿಕ್ಕದಾದ ಒಂದು ಶಂಖು, ಲಕ್ಷ್ಮಿಯ ಸಾನ್ನಿಧ್ಯ ಇರ್ತದೆ, ಹಾಗೂ ಒಂದು ರುದ್ರಾಕ್ಷಿ, ಹಾಗೂ ಒಂದು ಅದ್ಭುತವಾದಂತಹ ಸಾಸಿವೆ ಕಾಳಿನಷ್ಟೊಂದು ಪಾದರಸ. ನಿಮಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡಬೇಕಾದ್ರೆ ಈ ತ್ರಿಶಕ್ತಿಗಳು ಸೇರಿದಾಗ ಅದ್ಭುತವಾದಂತಹ ಪವರ್ ಬರುತ್ತೆ. ಜೊತೆಗೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲೂ ಇದು 3 ಎನರ್ಜೈಸ್ ಆದಾಗ ಒಂದೊಂದು ದ್ರವ್ಯ ಒಂದೊಂದು ಅದ್ಭುತವಾದ ಶಕ್ತಿಯನ್ನು ಕೊಡಲಿದೆ. ಸೊ ನಿಮ್ಮ ಹೆಸರು, ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಕೊಂಬಿಟ್ರೆ ಈ ಒಂದು ವಿಶೇಷವಾದಂತಹ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ, ಯಾಕೆ ನೀವು ಲೈವ್ ಆಗಿ 11ನೇ ತಾರೀಕು ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ಲೈವ್ ಆಗಿ ನಾನೇ ಸ್ವತಃ ನಿಮ್ಮ ಹೆಸರುಗಳನ್ನು ಸಂಕಲ್ಪ ಮಾಡ್ತೇನೆ, ನೀವು ನೋಡ್ಬೋದು ಅದನ್ನೆಲ್ಲ. ಸೊ ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತದೆ. ಎಲ್ಲ ಹೋಮಗಳು, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಹಾಗೂ ಕಾರ್ತ್ಯವೀರ್ಯಾರ್ಜುನ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಈ ತ್ರಿಶಕ್ತಿ ಉಂಗುರ ಅದ್ಭುತವಾದಂತಹ ಹೋಮಗಳಲ್ಲಿ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗಲ್ಲಿ ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳಲ್ಲೂ ಎನರ್ಜೈಸ್ ಆಗುವ ಅದ್ಭುತವಾದಂತಹ ಒಂದು ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬೇಕು ಬೇಗ. ಸೊ ಸಂಕಲ್ಪ ಸೇವೆ ಕೊಟ್ಟವರಿಗೆಲ್ಲರಿಗೂ ಸಹ ಎಲ್ಲ ಹೋಮದ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಉಂಗುರ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಕೊಳ್ಬಹುದು. ಎಲ್ಲ ಹೋಮ ಲೈವ್ ನೋಡಬಹುದು. ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಈ ಒಂದು ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ಧಾರಣೆ ಮಾಡ್ಕೊಳ್ಳಿ. ಅದ್ಭುತವಾದಂತಹ ಶಕ್ತಿ. ಯಾಕೆಂದರೆ ಪರ್ವ ದಿನದಂದು 11ನೇ ತಾರೀಕು ಹುಣ್ಣಿಮೆ ಪರ್ವ ದಿನದಂದು ನಾವು ಈ ಒಂದು ಹೋಮವನ್ನು ಮಾಡಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಬನ್ನಿ ಆ ವಿಶೇಷವಾದ ಮಂತ್ರವನ್ನು ಸಹ ಶ್ರವಣ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕ ದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕ ದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕ ದಂಷ್ಟ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.